ಸೂರಜ್ ರೇವಣ್ಣ ಮೇಲೆ ಕೇಳಿಬಂದಿರುವಂತಹ ಆರೋಪಕ್ಕೆ ಸಂಬಂಧಪಟ್ಟಂತೆ ಈಗಷ್ಟೇ ನಾವು ಹೇಳ್ತಾ ಇದ್ವಿ ಸಿಐಡಿ ಅಧಿಕಾರಿಗಳು ತನಿಖೆಯನ್ನ ಇವತ್ತಿನಿಂದ ಕೈಗೆತ್ತಿಕೊಳ್ತಾರೆ ಅಂತ. ಈ ಬೆನ್ನಲ್ಲೇ ಟೆಕ್ನಿಕಲ್ ಎವಿಡೆನ್ಸ್ ಗಳನ್ನ ಕಲೆಕ್ಟ್ ಮಾಡೋದಕ್ಕೂ ಕೂಡ ಅಧಿಕಾರಿಗಳು ಮುಂದಾಗಿದ್ದಾರೆ. ಈಗಾಗಲೇ ಆರೋಪಿ ಸೂರಜ್ ರೇವಣ್ಣ ಮೊಬೈಲ್ ಅನ್ನ ಸೀಸ್ ಮಾಡೋ ಕೆಲಸವನ್ನ ಕೂಡ ಪೊಲೀಸ್ ಅಧಿಕಾರಿಗಳು ಮಾಡಿದ್ದಾರೆ. ಸಿಐಡಿ ಅಧಿಕಾರಿಗಳಿಂದ ಸೂರಜ್ ರೇವಣ್ಣ ಮೊಬೈಲ್ ಅನ್ನ ಕೂಡ ಪರಿಶೀಲನೆ ಮಾಡಲಾಗುತ್ತೆ. ಪ್ರಾಥಮಿಕ ತನಿಖೆಯಲ್ಲಿ ಮೊಬೈಲ್ ನಲ್ಲಿ ಇದ್ದಂತಹ ಹಲವು ಮೆಸೇಜ್ಗಳು ಡಿಲೀಟ್ ಆಗಿದೆ. ಇನ್ಫ್ಯಾಕ್ಟ್ ಚಾಟ್ಗಳು ಕೂಡ ಬಹಳ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದ್ವು, ನೀವು ನೋಡಿರ್ಬೋದು. ಅದರಲ್ಲಿ ಅನೇಕ ಪ್ರೈವೇಟ್ ವಿಚಾರಗಳನ್ನ ಮಾತಾಡಿದ ಕೂಡಲೇ ಡಿಲೀಟ್ ಮಾಡಿದ್ರು ಅಂತ ಹೇಳಲಾಗ್ತಾ ಇದೆ. ಕೆಲವು ಚಾಟ್ಗಳಿಗಾಗಲೇ ವೈರಲ್ ಆಗಿದೆ. ಸೊ ಅದರ ಕ್ರೆಡಿಬಿಲಿಟಿ ಏನು, ಅಥೆಂಟಿಕೇಶನ್ ಏನು, ಈಗ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ನಲ್ಲಿ ಇರುವಂತಹ ಚಾಟು ಈ ಮೊಬೈಲ್ನಲ್ಲಿ ಆಗಿದ್ದು ನಿಜಾನ, ಈ ಥರದ್ದೆಲ್ಲ ಚೆಕ್ ಮಾಡ್ತಾರೆ. ಇಷ್ಟು ಮಾತ್ರ ಅಲ್ಲ, ಮೊಬೈಲ್ ಡೇಟಾ ರಿಟ್ರೀವ್ ಮಾಡೋದಕ್ಕೂ ಕೂಡ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದಾರೆ. FSL ಟೀಮ್ನ ಕೂಡ ಕಾಂಟ್ಯಾಕ್ಟ್ ಈಗಾಗಲೇ ಮಾಡಲಾಗಿರುತ್ತೆ. ಮೊಬೈಲ್ ಚಾಟಿಂಗು, ಮೆಸೇಜು, ಕಾಲ್ ಡೀಟೇಲ್ಸು, ಯಾರಿಂದ ಎಷ್ಟು ಫೋನ್ ಕಾಲ್ಸ್ ಎಕ್ಸ್ಚೇಂಜ್ ಆಗಿದೆ, ಕಾನ್ವರ್ಸೇಷನ್ಸ್ ಯಾವ ರೀತಿ ಇತ್ತು, ಮ್ಯೂಚುವಲ್ ಕನ್ಸೆಂಟ್ ಅಲ್ಲಿ ಇದ್ದಿದ್ದ ಅಥವಾ ಇಲ್ಲಿ ಫೋರ್ಸ್ಫುಲಿ ಅಧಿಕಾರದ ದುರುಪಯೋಗ ಅಥವಾ ತನ್ನ ಹಣಬಲದ ದುರುಪಯೋಗವನ್ನು ಒಬ್ಬ ಜನಪ್ರತಿನಿಧಿ ಮಾಡಿದ್ದಾರಾ ಅನ್ನೋದನ್ನ ಇಲ್ಲಿ ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳಿ ನೋಡ್ತಾರೆ ಸಿಐಡಿ ಅಧಿಕಾರಿಗಳು. ಒಂದು ವೇಳೆ ಇಲ್ಲಿ ಆಮಿಷ ಒಡ್ಡೋದು, ತನ್ನ ಪವರನ್ನು ದುರ್ಬಳಕೆ ಮಾಡಿಕೊಂಡು ಯಾವುದೋ ಒಂದು ಕೆಲಸ ಕೊಡಿಸ್ತೀನಿ ಅಂತ ಹೇಳಿ ಆ ವ್ಯಕ್ತಿಯನ್ನ ದುರ್ಬಳಕೆ ಮಾಡ್ಕೊಂಡಿರೋದು ಗೊತ್ತಾದರೆ ಕೂಡ ಅದು ಸೀರಿಯಸ್ ಅಫೆನ್ಸ್ ಆಗುತ್ತೆ. ಸೊ ಆ ಥರದ್ದೆಲ್ಲ ಆಗಿದೆಯಾ ಅಂತ ಹೇಳಿ ಸದ್ಯಕ್ಕೆ ಚೆಕ್ ಮಾಡೋದಕ್ಕೆ ಅಂತ ಹೇಳಿ ಅಧಿಕಾರಿಗಳು ಮುಂದಾಗ್ತಾ ಇದ್ದಾರೆ. ಇಷ್ಟು ಮಾತ್ರ ಅಲ್ಲ, CCTV ಸೇರಿದಂತೆ ಟೆಕ್ನಿಕಲ್ ಎವಿಡೆನ್ಸ್ ಅನ್ನ ಕೂಡ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ನೋಡಿ, ಟಾಣಾ ಮಾಲು ಅಂತ ಈ ಆರೋಪಿಯ ಫೋನನ್ನು ಸಾಮಾನ್ಯವಾಗಿ ಸೀಸ್ ಮಾಡ್ತಾರೆ. ಅದು ಟಾಣಾ ಮಾಲಿನ ವ್ಯಾಪ್ತಿಗೆ ಬರುತ್ತೆ. ಸೊ ಅದನ್ನು ಈಗ ಸಿಐಡಿ ಅಧಿಕಾರಿಗಳು ಕೂಡ ತೆಗೆದುಕೊಳ್ತಾರೆ. FSL ಟೀಮ್ ಕೂಡ ಚೆಕ್ ಮಾಡುತ್ತೆ ಅನ್ನೋದು ತಿಳಿದು ಬರ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ನಮ್ಮ ಇಬ್ಬರು ಪ್ರತಿನಿಧಿಗಳು ಶಶಿಧರ್ ಹಾಗೂ ನಾಗೇಶ್. ಈಗ ಆರೋಪಿಯ ಮೊಬೈಲ್ನಲ್ಲಿ ಸಿಕ್ಕುವಂತಹ ಸಾಕ್ಷ್ಯಗಳು ಬಹಳ ಕ್ರೂಷಿಯಲ್ ಆಗುತ್ತೆ. ಸೊ ಆ ಸಾಕ್ಷ್ಯಗಳನ್ನ ಕಲೆ ಹಾಕೋ ನಿಟ್ಟಿನಲ್ಲಿ ಸಿಐಡಿ ಅಧಿಕಾರಿಗಳ ತಯಾರಿ ಹೇಗಿದೆ, ಯಾವ್ದ್ಯಾವ್ದನ್ನೆಲ್ಲ ಫೋಕಸ್ ಮಾಡ್ತಾ ಇದ್ದಾರೆ ಸಿಐಡಿ ಅಧಿಕಾರಿಗಳು ಟೆಕ್ನಿಕಲ್ ಎವಿಡೆನ್ಸ್ಗಳನ್ನ ಸಂಗ್ರಹ ಮಾಡೋ ನಿಟ್ಟಿನಲ್ಲಿ? ಮಮತಾ, MLC ಸೂರಜ್ ರೇವಣ್ಣ ಅವರಿಂದ ಯುವಕನ ಮೇಲೆ ಲೈಂಗಿಕ ದೌರ್ಜನ್ಯ ಆಗಿದೆ ಅನ್ನುವಂಥ ಪ್ರಕರಣವನ್ನು ಈಗಾಗಲೇ ಹೊಳೆನರಸೀಪುರ ಸೆನ್ ಪೊಲೀಸ್ ಠಾಣೆಯವರು ಬಂಧಿಸಿ ಈಗ ಪರಪ್ಪನ ಅಗ್ರಹಾರ ಜೈಲಿಗೂ ಕೂಡ ಕಳಿಸಿರುವಂಥದ್ದು. ಪ್ರಕರಣದ ತನಿಖೆಗೆ ಸರ್ಕಾರ CID ಅಧಿಕಾರಿಗಳಿಗೆ ವಹಿಸಿರೋದ್ರಿಂದ CID ಅಧಿಕಾರಿಗಳು ಈಗಾಗಲೇ ಸೂರಜ್ ರೇವಣ್ಣ ಅವರನ್ನು ಬಂಧನ ಮಾಡಿದಂಥ ಸಂದರ್ಭದಲ್ಲಿ ಸ್ಥಳೀಯ ಪೊಲೀಸರು ಏನೆಲ್ಲ ತನಿಖೆ ಮಾಡಿದ್ದಾರೆ ಅನ್ನುವಂಥದ್ದನ್ನು ಸಂಪೂರ್ಣವಾದ ಮಾಹಿತಿ ಪಡೆದುಕೊಳ್ಳುವ ಕೆಲಸವನ್ನು ಆರಂಭದಲ್ಲಿ CID ಅಧಿಕಾರಿಗಳು ಮಾಡುವಂಥ ಕೆಲಸ. ಅದಾದ ಬಳಿಕ ಅವರು ಸ್ಥಳೀಯ ಪೊಲೀಸರು ಈಗಾಗಲೇ ಆರೋಪಿ ಬಂಧನವಾದ ಬಳಿಕ ಆತನ ಬಳಿ ಇರುವಂಥ ಮೊಬೈಲನ್ನು ಸಾಮಾನ್ಯವಾಗಿ ಸೀಜ್ ಮಾಡಿರ್ತಾರೆ. ಆ ಮೊಬೈಲ್ ಸೀಜ್ ಮಾಡಿದಂಥ ಸಂದರ್ಭದಲ್ಲಿ ಮೊಬೈಲಲ್ಲಿರುವಂಥ ಮೆಸೇಜ್ಗಳ ಬಗ್ಗೆ ಏನಾದರೂ ತನಿಖೆ ಮಾಡಿದ್ದಾರೆ ಅನ್ನುವಂಥದ್ರ ಬಗ್ಗೆ ಕೂಡ ಆರಂಭದಲ್ಲಿ ಮಾಹಿತಿಯನ್ನು ಪಡೆದುಕೊಳ್ಳುವ ಕೆಲಸ ಈಗ CID ಅಧಿಕಾರಿಗಳಿಂದ ಆಗತ್ತೆ. ಹಾಗಾಗಿ ಅವರು ಈ ಮೊಬೈಲ್ನಲ್ಲಿರುವಂಥ ದಾಖಲೆಗಳನ್ನೇನಾದರೂ ಪ್ರತ್ಯೇಕವಾಗಿ ತನಿಖೆ ಮಾಡಿದ್ದಾರೆ ಅನ್ನುವಂಥದ್ದನ್ನು ಮಾಡಿದರೆ ಅದು ಕೂಡ ಮಾಹಿತಿ ತಗೊಂಡು CID ಅಧಿಕಾರಿಗಳು ಬಹಳ ಪ್ರಮುಖವಾಗಿ ಮೊಬೈಲ್ ಎವಿಡೆನ್ಸ್ ಸೇರಿದಂತೆ ಅವರಿಬ್ಬರು ಕೂಡ ಕನ್ಸೆಂಟ್ ಆಗಿ ಏನಾದರೂ ಮಾತುಕತೆ ನಡೆದಿದ್ದಾರಾ ಅಥವಾ ಒತ್ತಾಯ ಪೂರ್ವಕವಾಗಿ ಸೂರಜ್ ರೇವಣ್ಣ ಅವರು ತನ್ನ ಅಧಿಕಾರ ಮತ್ತು ಹಣದ ಬಲವನ್ನು ಬಳಸಿಕೊಂಡು ಆತನಿಗೆ ದೌರ್ಜನ್ಯ ಎಸಗಿದ್ದಾರಾ ಅನ್ನುವಂಥದ್ದು, ಆ ರೀತಿಯ ಚಾಟ್ಗಳೇನಾದರೂ ಮೊಬೈಲ್ನಲ್ಲಿ ಲಭ್ಯವಾಗ್ತಾವ ಅನ್ನುವಂಥದ್ದನ್ನು ಕೂಡ ಪರಿಶೀಲನೆ ಮಾಡುವ ಕೆಲಸವನ್ನು CID ಅಧಿಕಾರಿಗಳು ಸಾಮಾನ್ಯವಾಗಿ ತನಿಖೆಯ ಭಾಗವಾಗಿ ಮಾಡೇ ಮಾಡ್ತಾರೆ. ಅದಾದ ನಂತರ ಈಗಾಗಲೇ ಸೂರಜ್ ರೇವಣ್ಣ ಅವರನ್ನು ಫೈಲ್ ಸಿಕ್ತಿದ್ದಂತೆ ಕಸ್ಟಡಿಗೆ ಪಡೆದು ಈ ಪ್ರಕರಣದಲ್ಲಿ ಸೂರಜ್ ರೇವಣ್ಣ ಅವರನ್ನು ಘಟನೆ ನಡೆದ ಸ್ಥಳಕ್ಕೆ CID ಅಧಿಕಾರಿಗಳು ಕರೆದುಕೊಂಡು ಹೋಗಿ ಸ್ಪಾಟ್ ಮಾಜರ್ ಮಾಡುವ ಸಾಧ್ಯತೆಗಳು ಕೂಡ ಹೆಚ್ಚಾಗಿರುವಂಥದ್ದು. ಯಾಕಂದರೆ ಈಗಾಗಲೇ ಕೃತ್ಯ ನಡೆದಂಥ ಸ್ಥಳದಲ್ಲಿ ಆರೋಪಿತನನ್ನು ಕರೆದುಕೊಂಡು ಹೋಗಿ ಸ್ಪಾಟ್ ಮಾಜರ್ ಮಾಡ್ತಾರೆ. ಅದಾದ ಬಳಿಕ ಪೊಲೀಸರು ಈ ಒಂದು ಪ್ರಕರಣದಲ್ಲಿ ಆಗಿರುವಂಥ ಬೆಳವಣಿಗೆಯನ್ನು ತನಿಖೆ ಮಾಡಲಿಕ್ಕೆ CID ಅಧಿಕಾರಿಗಳು ಎಲ್ಲ ರೀತಿಯ ತಯಾರಿಗಳನ್ನು ಮಾಡ್ಕೊಂಡಿರುವಂಥದ್ದು. ಮಮತಾ, ನಾಗೇಶ್ ಹಾಗೆ ಸಂಪರ್ಕದಲ್ಲಿರಿ. ನಾನು ಶಶಿಧರ್ ಜೊತೆ ಮಾತನಾಡ್ಬಿಡ್ತೀನಿ. ಶಶಿಧರ್, ಈಗ ಆರೋಪಿ ಮತ್ತು ಸಂತ್ರಸ್ತ ಇಬ್ಬರದು ಮೊಬೈಲ್ ತಗೋತಾರೆ, ಅದೇನೋ ಟೆಕ್ನಿಕಲ್ ಎವಿಡೆನ್ಸ್ಗೋಸ್ಕರ ಏನೇನು ಬೇಕು ಆ ಎಲ್ಲ ಮಾಹಿತಿ ಕಲೆ ಹಾಕ್ತಾರೆ, ಅದು ಒಂದು ಕಡೆಗೆ. ಅಟ್ ದ ಸೇಮ್ ಟೈಮ್ ಸಾಂದರ್ಭಿಕ ಸಾಕ್ಷಿಗಳು ಕೂಡ ಮುಖ್ಯವಾಗುತ್ತೆ. ಅಥವಾ ಯಾರಾದರೂ ಪ್ರತ್ಯಕ್ಷದರ್ಶಿ ಇದನ್ನು ನೋಡಿದರೆ ಆ ಸಾಕ್ಷಿ ಹೇಳೋದಕ್ಕೆ ಬರಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಈಗ ಹಾಸನ, ಹೊಳೆನರಸೀಪುರ ಅಥವಾ ಅವರ ತೋಟದ ಮನೆ, ಇಲ್ಲಿ ಏನೆಲ್ಲ ಮಾಹಿತಿ ಕಲೆ ಹಾಕ್ಬೋದು, ಏನೇನು ಪ್ಲ್ಯಾನ್ ಇರಬಹುದು ಅವ್ರಿಗೆ ಅಂತ?
ಅರವಿಂದ್, ಏನು ಇದು ಅಸಹಜ ಲೈಂಗಿಕ ದೌರ್ಜನ್ಯ ಪ್ರಕರಣ ಆಗಿರೋದ್ರಿಂದ ಇದು ಒಂದೇ ಸ್ಥಳದಲ್ಲಿ ನಡೆದಿದೆ ಅಂತ ಹೇಳಿ ಸಂತ್ರಸ್ತ ನೇರವಾಗಿ ಆರೋಪವನ್ನು ಮಾಡಿದ್ದಾನೆ. ಹಾಗಾಗಿ ಆ ಆರೋಪ ಏನು ಮಾಡಿದ್ದಾನೆ ಆ ಸ್ಥಳಕ್ಕೆ ಮೊದಲು ಆರೋಪಿ ಸೂರಜ್ ರೇವಣ್ಣವನ್ನ ಕರೆತಂದು ಸಾಕ್ಷ್ಯಗಳನ್ನು ಸಂಗ್ರಹ ಮಾಡಲಿಕ್ಕೆ ಮುಂದಾಗ್ತದೆ. FSL ತಂಡವು ಸಹ ಆಗಮಿಸುತ್ತದೆ. ಆರೋಪಿ ಎರಡನೇ ಅಂತಸ್ತಿನಲ್ಲಿ ಇರತಕ್ಕಂಥ ರೂಮ್ ಮೇಲೆ ನನ್ನ ಮೇಲೆ ಲೈಂಗಿಕ ದೌರ್ಜನ್ಯ ನಡೆದಿದೆ ಅಂತ ಹೇಳಿದ್ರೆ ಮೊದಲು ಅಲ್ಲಿಗೆ ಬಂದು ಸಾಕ್ಷ್ಯಗಳನ್ನು ಕಲೆ ಹಾಕ್ತಾರೆ. ಆ ನಂತರದಲ್ಲಿ FSL ತಂಡವು ಸಹ ಬರ್ತದೆ. ಅಲ್ಲದೆ ಸೂರಜ್ ರೇವಣ್ಣವರು ತಮ್ಮ ಆಪ್ತರ ಮೂಲಕ ಏನು ಒಂದು ದೂರನ್ನು ನೀಡಿದರೆ ಆ ದೂರಿನಲ್ಲಿ ಅವರು ಹೇಳುವ ಪ್ರಕಾರ ಆ ಸಂತ್ರಸ್ತ ಜೂನ್ 16ರಂದು ಕೆಲಸ ಕೇಳ್ಕೊಂಡು ಬಂದಿದ್ದ. ಆ ಬಂದಂತಹ ಸಂದರ್ಭದಲ್ಲಿ ಪೊಲೀಸ್ ಅಧಿಕಾರಿಗಳು ಇದ್ರು ಸಹ ಅಂತ ಹೇಳಿ ಅವರು ದೂರಿನಲ್ಲಿ ಉಲ್ಲೇಖವನ್ನು ಮಾಡಿದ್ದಾರೆ. ಹಾಗಾಗಿ ಇವೆಲ್ಲವನ್ನು ಗಂಭೀರವಾಗಿ ಪರಿಗಣಿಸತಕ್ಕಂಥ CID ಅಧಿಕಾರಿಗಳು ಮೊದಲು ಸೂರಜ್ ರೇವಣ್ಣ ಅವರು ಅವರ ಆಪ್ತ ದೂರನ್ನು ಕೊಟ್ಟಿರ್ತಾನೆ ಆ ದೂರನ್ನು ಸಹ ಪರಿಶೀಲನೆ ನಡೆಸ್ತಾರೆ. ಆ ದೂರಿನಲ್ಲಿ ಇರ್ತಕ್ಕಂಥ ಅಂಶಗಳು, ಆ ದೂರಿನಲ್ಲಿ ಏನೆಲ್ಲ ಉಲ್ಲೇಖ ಆಗಿದೆ, ಅಲ್ಲಿರ್ತಕ್ಕಂಥ ಪೊಲೀಸ್ ಅಧಿಕಾರಿಗಳು ಅವರೆಲ್ಲರನ್ನೂ ಸಹ ಸಂಪರ್ಕ ಮಾಡಿ ಅವರಿಂದಲೂ ಸಹ ಸಾಕ್ಷ್ಯವನ್ನು ಅಥವಾ ಹೇಳಿಕೆಯನ್ನು ಪಡೆಯುವಂತ ಸಾಧ್ಯತೆ ಇದೆ. ಅದಾದ ಬಳಿಕ ಮಾರನೇ ದಿನ ಏನು ಸಂತ್ರಸ್ತ ದೌರ್ಜನ್ಯ ಆರೋಪವನ್ನ ಮಾಡಿ ದೂರನ್ನು ಕೊಟ್ಟಿರ್ತಾನೆ ಆ ದೂರಿನನ್ವಯ ಯಾವ್ಯಾವ ಸ್ಥಳ, ಎಲ್ಲಿ, ಏನೆಲ್ಲ ಯಾವ ರೀತಿ ನನ್ನ ಮೇಲೆ ಲೈಂಗಿಕ ದೌರ್ಜನ್ಯ ಎಸೆದಿರೋ ಆ ಸ್ಥಳವನ್ನು ಸಹ ತೆರಳಿ ಜೊತೆಗೆ ಸಂತ್ರಸ್ತ ಮತ್ತು ಆರೋಪಿ ಇಬ್ಬರನ್ನು ಸಹ ಕರೆದುಕೊಂಡು ಬಂದು ಅಲ್ಲಿ ಸಾಕ್ಷ್ಯ ಮಾಡಿ ಸ್ಥಳದಲ್ಲಿ ಮಾಜರನ್ನ ಮಾಡಿ ಎಲ್ಲಾ ಸಾಕ್ಷ್ಯಗಳನ್ನು ಸಂಗ್ರಹಿಸಲಿಕ್ಕೆ ಈಗ ಪೊಲೀಸ್ CID ಅಧಿಕಾರಿಗಳು ಮುಂದಾಗಿರ್ತಕ್ಕಂಥದ್ದು. ಅರವಿಂದ್, ಓಕೆ, ಇಬ್ಬರಿಗೂ ಕೂಡ ಧನ್ಯವಾದ ನಾಗೇಶ್ ಮತ್ತು ಶಶಿಧರ್.